ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಈ ಅಭೂತಪೂರ್ವ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕಾಗಿ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಹೀಗಿರುವಾಗ ಗರ್ಭಿಣಿಯರು ಅದೇ ದಿನ ಡೆಲಿವರಿ ಮಾಡಿಸಿಕೊಳ್ಳಲು ಕ್ಯೂ ನಿಂತಿದ್ದಾರೆ ಅನ್ನೋ ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ಇದೇ ತಿಂಗಳ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಸಮಾರಂಭ ನಡೆಯಲಿದೆ. ಈ ದಿನ ಭಾರತೀಯರಿಗೆ ಬಹುದೊಡ್ಡ ದಿನ. ದೀಪಾವಳಿ ಹಬ್ಬದಂತೆ ಈ ದಿನವನ್ನು ಆಚರಿಸಲಾಗುತ್ತೆ. ಕೆಲವರು ತಮ್ಮ ಕೈಗಳ ಮೇಲೆ ಶ್ರೀರಾಮನ ಹಚ್ಚೆಗಳನ್ನು ಹಾಕಿಸಿಕೊಂಡು ಸಂಭ್ರಮಿಸ್ತಾ ಇದ್ರೆ, ಇನ್ನು ಕೆಲವರು ಅದೇ ದಿನ ತಮಗೆ ಮಕ್ಕಳಾಗಲಿ ಅಂತ ಬೇಡಿಕೊಳ್ತಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದ ಮಹಿಳೆಯೊಬ್ಬರು ಜನವರಿ 22ರಂದು ತಮಗೆ ಹೆರಿಗೆ ಮಾಡಿಸಿ ಅಂತ ವೈದ್ಯರ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಾಲರಾಮನ ಪ್ರತಿಷ್ಠೆಯ ದಿನ ನಮಗೆ ಪವಿತ್ರ ದಿನವಾಗಲಿದೆ. ಹಾಗಾಗಿ ತಾನು ತನ್ನ ಮಗುವಿಗೆ ಅದೇ ದಿನ ಜನ್ಮ ನೀಡಬೇಕು ಅಂತ ಮಹಿಳೆ ಹೇಳ್ಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಇದೇ ರೀತಿ ಅನೇಕ ಮಹಿಳೆಯರು ಅದೇ ದಿನ ಡೆಲಿವರಿ ಮಾಡಿಸಿಕೊಳ್ಳಲು ಆಸ್ಪತ್ರೆಯ ವೈದ್ಯರಿಗೆ ಮುಗಿಬಿದ್ದಿದ್ದಾರೆ ಅನ್ನೋ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಅಯೋಧ್ಯೆಯ ರಾಮಮಂದಿರದ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಜನರು ಜನವರಿ 22ರನ್ನ ಅತ್ಯಂತ ಪವಿತ್ರ ದಿನ ಅಂತ ಪರಿಗಣಿಸುತ್ತಾರೆ. ಸುಮಾರು 14ರಿಂದ 15 ಕುಟುಂಬಸ್ಥರು ಡೆಲಿವರಿ ಮಾಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಅಂತ ಕಾನ್ಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯೆ ಸೀಮಾದೇವಿ ಅನ್ನೋರು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ಸರ್ಜರಿಯಿಂದ ಮಾತ್ರ ಹೆರಿಗೆ ಮಾಡಿಸಬಹುದು ಅಂತ ನಾವು ಅವರಿಗೆ ವಿವರಿಸಿದ್ದೇವೆ. ಅದಕ್ಕೂ ಸಮಯ ಮತ್ತು ದಿನಾಂಕ ಹೊಂದಿಕೊಂಡ್ರೆ ಮಾತ್ರ ಸಾಧ್ಯ ಅಂತ ತಿಳಿಸಿದ್ದೇವೆ. ಹೆರಿಗೆ ದಿನಾಂಕದ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಜನರಿಂದ ಬೇಡಿಕೆ ಬರ್ತಾ ಇದೆ. ಆದರೆ ವೈದ್ಯರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಗರ್ಭಿಣಿಯರ ಆರೋಗ್ಯ ಮುಖ್ಯ ಅಂತ ಸಲಹೆ ನೀಡ್ತಿದ್ದೀವಿ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಜನವರಿ 22ರಂದು ಗಂಡು ಮಗು ಜನಿಸಿದ್ರೆ ರಾಮ ಎಂದು, ಹೆಣ್ಣು ಮಗು ಜನಿಸಿದ್ರೆ ಜಾನಕಿ ಅಂತ ಹೆಸರಿಡಲು ಕೆಲವರು ನಿರ್ಧರಿಸಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮ ನಡೆಯಲಿದೆ. ಸಾಮಾನ್ಯವಾಗಿ ದೀಪಾವಳಿ ಮತ್ತು ಹೊಸ ವರ್ಷದ ಸಮಯದಲ್ಲಿ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳಿಗೆ ಜನ್ಮ ನೀಡೋದಕ್ಕೆ ಬಯಸುತ್ತಾರೆ. ಆದರೆ ಇದೀಗ ಭವ್ಯ ರಾಮಮಂದಿರ ತೆರೆಯುವ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಜನ್ಮ ನೀಡಲು ಮುಂದಾಗಿದ್ದಾರೆ. ದೇಶದೆಲ್ಲೆಡೆ ಈ ಕ್ರೇಜ್ ಹೆಚ್ಚಾಗಿದೆ. ಇನ್ನೊಂದೆಡೆ ಜನವರಿ 22ರಂದು ಮಗುವಿಗೆ ಜನ್ಮ ನೀಡಿದ್ರೆ ರಾಮನ ಹೆಸರಿಡುವಂತೆ ನಾಮಕರಣ ಮಾಡೋ ಚಿಂತೆಯಲ್ಲಿದ್ದಾರೆ.